श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 2 ಸಾಂಖ್ಯಯೋಗ ಸಂಪುಟ 38 ಹಾಸದ ದುರ್ಲಭೂ ಮನ ಆಪುನೋಹೇ ಸಾಧನ ನಿಸ್ಸೀಮೂಹ ಅರ್ಜುನ ಪುರುಷೋತ್ತಮೂ ಮನಸ್ಸಿಗೆ ಯಾವಾಗಲೂ ದುರ್ಲಭನು ಸಾಧನೆಯಿಂದಲೂ ಅಪ್ರಾಪ್ತನು ಅರ್ಜುನ ಈ ಪುರುಷೋತ್ತಮನು ಅನಂತನಾಗಿರುವನು. ಹೇ ಅರ್ಜುನ, ಈ ಪುರುಷೋತ್ತಮನು ಯಾವಾಗಲೂ ಮನಸ್ಸಿಗೆ ದುರ್ಲಭನು ಸಾಧನೆಯಿಂದಲೂ ಅಪ್ರಾಪ್ತನು ಅದೇ ರೀತಿ ಇವನು ಅನಂತನಾಗಿರುವನು. ಹಾ ಗುಣತ್ರಯ ರಹಿತು ಅನಾದಿ ಅವಿಕೃತು ವ್ಯಕ್ತಿಸಿ ಅತೀತು ಸರ್ವರೂಪ. ಗುಣತ್ರಯ ರಹಿತನು ವ್ಯಕ್ತಿತ್ವಾತೀತನು ಅನಾದಿ ವಿಕಾರ ರಹಿತನು ಸರ್ವರೂಪನು. ಇವನು ಗುಣತ್ರಯ ರಹಿತನು ವ್ಯಕ್ತಿತ್ವಾತೀತನು ಅನಾದಿ ಹಾಗೂ ವಿಕಾರ ರಹಿತನಾಗಿದ್ದು ಸರ್ವರೂಪನಾಗಿರುವನು. ಅರ್ಜುನ ಐಸಾ ಜಾಣಾವ ಹಾ ಸಕಲಾತ್ಮಕೂ ದೇಖಾವ ಮಗ ಸಹಜೆ ಶೋಕು ಆಘವ ಹರೇಲ ತುಜಾ. ಅರ್ಜುನ, ಈ ರೀತಿ ತಿಳಿಯಬೇಕಿವನನ್ನು, ಸಕಲಾತ್ಮನನ್ನಾಗಿ ನೋಡಬೇಕಿವನನ್ನು, ಆಗ ಸಹಜವಾಗಿಯೇ ಶೋಕವನ್ನು ಕಳೆದುಕೊಳ್ಳುವಿ. ಹೇ ಅರ್ಜುನ, ಇವನನ್ನು ಹೇಗೆ ತಿಳಿಯಬೇಕೆಂದರೆ ಇವನನ್ನು ಸಕಲಾತ್ಮನನ್ನಾಗಿ ನೋಡಬೇಕು. ಆಗ ನೀನು ಸಹಜವಾಗಿಯೇ ಶೋಕವನ್ನು ಕಳೆದುಕೊಳ್ಳುವಿ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಹೇ ಅರ್ಜುನ, ಈ ಆತ್ಮನು ಯಾವಾಗಲೂ ಪ್ರತಿಯೊಂದು ದೇಹೋತ್ಪತ್ತಿಯ ಜೊತೆಗೆ ಹುಟ್ಟುವನು ಹಾಗೂ ಯಾವಾಗಲೂ ಮರಣ ಹೊಂದುವನೆಂದು ತಿಳಿದರೂ ಶೋಕ ಮಾಡುವುದು ನಿನಗೆ ಯೋಗ್ಯವಲ್ಲ. ಅಥವಾ ಐಸಾ ನೇಣಸಿ ತೂ ಅಂತವಂತ ಚಿಹೇ ಮಾನಿಸಿ ತರ್ಹಿ ಶೋಚು ನ ಪವಸಿ ಪಂಡುಕುಮರ. ಅಥವಾ ಈ ರೀತಿ ತಿಳಿಯದಿದ್ದರೂ ದೇಹಾದಿ ಅಂತವಂತಗಳೆಂದೇ ತಿಳಿದರೂ ಶೋಕ ಮಾಡಬೇಕಾಗಿಲ್ಲ. ಆದರೂ ಪಂಡುಕುಮಾರ. ಅಥವಾ ಈ ರೀತಿ ತಿಳಿಯದಿದ್ದರೂ ಕನಿಷ್ಠ ಪಕ್ಷ ದೇಹಾದಿಗಳು ಅಂತವಂತವೆಂದು ತಿಳಿದರೂ ಹೇ ಪಂಡುಕುಮಾರ, ನಿನಗೆ ಶೋಕ ಮಾಡಬೇಕಾಗಿಲ್ಲ. सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।